ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ. ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ, ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ. ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ, ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ. ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ, ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ.
ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ, ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ. ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು, ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ. ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ, ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ. ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ. ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಬದ್ಧತೆ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಅದನ್ನು ನಾವು ಮಾಡ್ತೀವಿ. ವೈಜ್ಞಾನಿಕವಾಗಿ ಬೇಕಾದ ಅಂಕಿ ಸಂಖ್ಯೆಗಳು, ದತ್ತಾಂಶಗಳನ್ನ ಕಲೆಕ್ಟ್ ಮಾಡೋದು ಹೇಳ್ತಾರೋ ಏನು ಹೇಳ್ತಾರೋ ನೋಡ್ತೀವಿ. ನಾಗಮೋಹನ್ ದಾಸ್ ಜಿ ಅವ್ರು ಹೇಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ ಸರ್ಕಾರ ಬದ್ಧಿದೆ. ಅವ್ರೇನು ಕೇಳ್ತಾರೆ ಅದನ್ನು ಕೊಡ್ತೀವಿ, ಜಾರಿಗೆ ತರ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡುತ್ತೆ. ನಮ್ಮಲ್ಲಿ ಸಂಪೂರ್ಣವಾದ ಸಹಮತ. ಇಲ್ಲ, ಅದು ಆಯೋಗದವ್ರದ್ದು ಏನು ವಿಚಾರ ಇತ್ತು ಅದನ್ನು ನೋಡ್ಬೇಕಲ್ಲ. ಆಯೋಗದವ್ರು ಈಗ ಅವ್ರು ಮಧ್ಯಂತರ ವರದಿ ಎದಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಎದಕ್ಕೆ ಕೊಡ್ತಾರೆ, ಅವ್ರಿಗೇನು ಸರ್ಕಾರದಿಂದ ಏನು ಬೇಕು ಬೇಡು ಅಥವಾ ಏನಾಗಿದೆ ಅನ್ನೋದು ಹೇಳ್ತಾರೆ. ಅದ್ರ ಮೇಲೆ ಸರ್ಕಾರ ಅದಕ್ಕೆ ಬದ್ಧತೆ. ಒಮ್ಮೊಮ್ಮೆ ಈಗ ನಾವು ನೋಡಿ, ಅದು ಎಷ್ಟೋ ವರ್ಷಗಳಿಂದ ಒಂದು ಸಮಾಜಕ್ಕೆ, ಕೆಲವು ಸಮಾಜಗಳಿಗೆ ಅನ್ಯಾಯ ಆದಾಗ ಒಂದು 5-6 ತಿಂಗಳ ತಡ್ಕೊಂಡ್ರೆ ಏನು ತಪ್ಪತ್ರಿ. 35, 40, 50 ವರ್ಷ ಸಫರ್ ಆದವ್ರಿಗಿಂತ 3 ತಿಂಗಳ 4 ತಿಂಗಳದವ್ರಿಗೆ ನಾವು ಮಹತ್ವ ಕೊಡೋದ್ರಲ್ಲಿ ಅರ್ಥ ಇಲ್ಲ. 3 ತಿಂಗಳ 4 ತಿಂಗಳ ತಡ್ಕೊಂಡ್ರೆ ಏನು ತಪ್ಪಾಗುತ್ತೆ. ಒಂದು 6 ತಿಂಗಳ ತಡ್ಕೊಂಡ್ರೆ ಏನಾಗುತ್ತೆ.